ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಯಶವಂತ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡಿ ಸುಮಾರು ಮಂತೇ ಆಗೋಯಿತು. ಯಾಕಂದರೆ ಸೆಕೆಂಡ್ PUC ರಿಸಲ್ಟ್ ಟೆನ್ಷನು, ಎಕ್ಸಾಮ್ ಟೆನ್ಷನು. ಸೊ ಇವಾಗ ಎಲ್ಲ ಕ್ಲಿಯರ್ ಆಯಿತು, ಎಕ್ಸಾಮು ಮುಗೀತು, ರಿಸಲ್ಟ್ ಬಂತು. ಸೊ ಒಳ್ಳೆ ರಿಸಲ್ಟ್ ಕೂಡ ಬಂತು. ಸೊ ಹಾಗಾಗಿ ಖುಷಿಯಿಂದ ಇದ್ದೀನಿ ಇವಾಗ. ಸೊ ಅದೇ ಥರ ಯೂಸ್ಫುಲ್ ಆಗಿರೋ ಕಂಟೆಂಟ್ ವೀಡಿಯೋಸ್ನ ಇನ್ಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಹೌದು, ಇವತ್ತು ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ, 220Fನ ನಾನು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನನ್ನ ಮೊಟ್ಟ ಮೊದಲ ಬೈಕು 220, ದ ಲೆಜೆಂಡ್ ಅಂತ ಅನ್ಸ್ಕೊಂಡಿರೋಂಥ 220ನ ನಾನು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನಾನು ತೊಗೊಂಡು 1 ಇಯರ್ ಆಯಿತು. BS6 2023 ಮಾರ್ಚಲ್ಲಿ ತೊಗೊಂಡಿದ್ದು ನಾನು. ಸೊ 1 ಇಯರ್ ಕಂಪ್ಲೀಟ್ ಆಗಿ 1 ಮಂತ್ ಆಗಿದೆ. ಸೊ ನಾನಿವತ್ತು ಈ ಒಂದು ಬೈಕ್ನ ನಾನು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಹೌದು, ತುಂಬ ಜನಕ್ಕೆ ಈ ಒಂದು ಬೈಕ್ ತಗೊಳ್ಳೋ ಹುಚ್ಚಿದೆ ಈಗಲೂ ಕೂಡ. ಸೊ ಆಗಿನ ಟೈಮಲ್ಲಿ 220 ಇದ್ದವನೇ ರಾಜ. ಏರಿಯಾಗೊಂದು 220 ಇದ್ದರೆ ಯಾವ ಥರ ಗೊತ್ತು ಅಂದರೆ ಅದು ಫೀಲೇ ಬೇರೆ. ಆ ಗಾಡಿನ ಓಡಿಸ್ಬೇಕು ಅಂದರೆ ಎಷ್ಟು ಖುಷಿ ಆಯ್ತಿತ್ತು ಅಂದರೆ ಅಷ್ಟು ಖುಷಿ ಆಯ್ತಿತ್ತು ನಮಗೆಲ್ಲ. ಸೊ ಇವಾಗ ಆ ಬೈಕ್ ನನ್ನ ಹತ್ರ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಬಟ್ ಓಡಿಸ್ಬೇಕಾದ್ರೆ ಅದು ಫೀಲೇ ಬೇರೆ. ಸೊ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಗಾಡಿನ ನಾನು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಏನೇನು ಚೆನ್ನಾಗಿಲ್ಲ, ಏನೇನು ಚೆನ್ನಾಗಿದೆ, ಮತ್ತು ಈ ಒಂದು ಬೈಕು ವ್ಯಾಲ್ಯೂ ಫಾರ್ ಮನಿನ. ಸೊ ನೀವು ತಗೋಬಾರ್ದಾ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ಒಂದು 220 ಸೆಗ್ಮೆಂಟ್ ಅಂದರೆ 200 ಸೆಗ್ಮೆಂಟ್ ಆಗಿರ್ಬೋದು, 250 ಒಳಗಡೆ ಸೆಗ್ಮೆಂಟ್ ಆಗಿರ್ಬೋದು. ಸೊ ಯಾವುದು ಈ ಒಂದು 220 ಗಾಡಿನ ಬೀಟ್ ಮಾಡೋಕ್ಕಾಗಲ್ಲ, ನಾನೇ ಹೇಳ್ಬಿಡ್ತೀನಿ. ಸೊ ನಾನು ಪರ್ಸ್ನಲಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. ಸೊ ಅವ್ರ ಹತ್ರನೂ ಬೈಕ್ ಇದೆ, ಅವ್ರ ಜೊತೆ ಎಲ್ಲ ಹೋಗಿದ್ದೀನಿ. ಸೊ ಹಾಗಾಗಿ ಈ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಬೈಕ್ನ ಸೋಲ್ಸೋ ಅಂಥ ಗಾಡಿನೇ ಇಲ್ಲ. ಸೊ ಹಾಗಾಗಿ ತೊಗೋಬೋದು, ನೀವು ಖಂಡಿತ ಕಣ್ಮುಚ್ಕೊಂಡು ತೊಗೋಬೋದು. ಮತ್ತು BS6 ಏನೇನು ಅಪ್ಡೇಟ್ ಇದೆ, BS4ಗೂ BS6ಗೂ ಏನೇನು ಅಪ್ಡೇಟ್ ಇದೆ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಸೊ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ, ಒಂದು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಮೆಜಾರಿಟಿ ತುಂಬ ಜನ ತೊಗೊಳ್ಳೋದು ಈ ಒಂದು ಬೈಕ್ನ ಫ್ರಂಟ್ ಲುಕ್ಕಿಂದನೇ. ಸೊ ಫ್ರಂಟ್ ಲುಕ್ಕು ಮಾತ್ರ ಆ ಥರ ಕ್ರೇಜಿಯಾಗಿದೆ. ಸೊ BS6ಅಲ್ಲಿ ಮೊದಲನೇ ಅಪ್ಡೇಟ್ ಬಂದು ಈ ಗ್ರಾಫಿಕ್ಸು. ಸೊ ಚೆನ್ನಾಗಿ ಕಾಣಿಸುತ್ತೆ, ಪಾರ್ಕಿಂಗಲ್ಲೆಲ್ಲ ನಿಲ್ಲಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಈ ಬೈಕು 3 ವೇರಿಯಂಟಾಗಿ ಲಾಂಚ್ ಆಗಿದೆ. ಸೊ ಮೊದಲು ಬ್ಲ್ಯಾಕು ರೆಡ್ಡು, ಬ್ಲ್ಯಾಕ್ ಬ್ಲೂ ಮತ್ತು ಬ್ಲ್ಯಾಕ್ ಸಿಲ್ವರ್ ಥರ ಏನೋ ಬರುತ್ತೆ. ಸೊ ನಾನು ಬ್ಲ್ಯಾಕ್ ಬ್ಲೂನ ತಗೊಂಡೆ, ಯಾಕಂದರೆ ತುಂಬ ಜನ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ಬ್ಲ್ಯಾಕ್ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದರು. ಸೊ ಅದರಿಂದ ನನಗೂ ಇದೇ ಇಷ್ಟ ಆಯಿತು. ಸೊ ಬ್ಲ್ಯಾಕ್ ರೆಡ್ ಆದರೆ ಒಂದು ಸ್ವಲ್ಪ ಜಾತ್ರೆ ಆಗುತ್ತೆ. ಸೊ ಬಟ್ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅದುವೇ. ಬಟ್ ನನಗೆ ಯಾಕೂ ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾನು ಬ್ಲ್ಯಾಕ್ ಬ್ಲೂನ ತಗೊಂಡೆ. ಸೊ ನೀವು ನೆಕ್ಸ್ಟು ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ಕು. ಸೊ ನಾನು ಇಲ್ಲೇನು ಚೇಂಜ್ ಮಾಡಿಸಿಲ್ಲ. ಇಲ್ಲಿ ನಾನು ನೇಮ್ ಹಾಕ್ಸ್ಕೊಂಡಿದ್ದೀನಿ, ಇಲ್ಲಿ ನಮ್ಮ ಬಾಸ್ದು ಗಣಪತಿದು ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಸೊ ನೆಕ್ಸ್ಟ್ ಬರೋದಾದರೆ ಪಾರ್ಕಿಂಗ್ ಲೈಟು ಮತ್ತು ಐ ಬೀಮು, ಲೋ ಬೀಮು ಎಲ್ಲ ಕಂಪ್ಲೀಟ್ ಹ್ಯಾಲೋಜನು. ಯಾವುದೇ ರೀತಿ LED ಬರೋದಿಲ್ಲ. ಮೊದಲೇ ಹೆಂಗೆ ಬರ್ತಿತ್ತು ಅದೇ ರೀತಿ ಬರ್ತಿದೆ. ಸೊ ನೆಕ್ಸ್ಟ್ ಇಂಡಿಕೇಟ್ರ್ ವಿಷಯಕ್ಕೆ ಬರೋದಾದರೆ ಅದು ಕೂಡ ಹ್ಯಾಲೋಜನು, ಯಾವುದೇ ರೀತಿ LED ಸಿಗೋದಿಲ್ಲ. ಸೊ ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಹ್ಯಾಲೋಜನ್ ಇದ್ದರೆ ಸರಿ ಇಂಡಿಕೇಟ್ರು. ಸೊ LED ಬಂದರೆ ಚೆನ್ನಾಗಿ ಕಾಣಿಸಲ್ಲ. ಈ ಒಂದು ಬೈಕ್ಗೆ ಹ್ಯಾಲೋಜನೇ ಸೂಟ್ ಆಗೋದು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ. ನೆಕ್ಸ್ಟು ನಾವು ಟೈರ್ ಸೈಜ್ಗೆ ಬರೋದಾದರೆ ಫ್ರಂಟು 90 ಸೆಕ್ಷನ್ ಟೈರ್ ಸೈಜ್ ಇದೆ, ಹಿಂದ್ಗಡೆ 120 ಸೆಕ್ಷನ್ ಟೈರ್ ಇದೆ. 2 ಕಡೆಯೂ ಡಿಸ್ಕ್ ಬ್ರೇಕ್ ಇದೆ, ಫ್ರಂಟಲ್ಲಿ ಮಾತ್ರ ABS ಇದೆ. ಸೊ ಫ್ರಂಟಲ್ಲಿ ಹೇಳಬೇಕು ಅಂದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ನೈಟ್ರಾಕ್ ಸಸ್ಪೆನ್ಷನ್ ಇದೆ. ಸೊ ಇಷ್ಟು ಈ ಗಾಡಿ ಟೈರ್ ಸೈಜ್ ಹೇಳಬೇಕು ಅಂತಂದರೆ ಡಿಸ್ಕ್ ಬ್ರೇಕು. ಮತ್ತು ಇಂಜಿನ್ ವಿಷಯಕ್ಕೆ ಬರೋದಾದರೆ 220cc 21 BHPನ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಮತ್ತು ಆಯಿಲ್ ಕೂಲ್ಡ್ ಇಂಜಿನು, ದಿ ಬೆಸ್ಟ್ ಇಂಜಿನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು DTSI ಅಂತ ಐತೆ. ಸೊ DTSI ಅಂದರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಎಲ್ಲ ಗಾಡಿಗೂ 1 ಸ್ಪಾರ್ಕ್ ಪ್ಲಗ್ ಇದೆ, ಈ ಗಾಡಿಗೆ ಮಾತ್ರ 2 ಸ್ಪಾರ್ಕ್ ಪ್ಲಗ್ ಇದೆ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಸಮ್ ಅಮೌಂಟ್ ಆಫ್ ಫ್ಯೂಯಲು ಕಂಬರ್ಷನ್ ಆಗೋದಿಲ್ಲ ಬೈಕಲ್ಲಿ. ಸೊ ಆವಾಗ ಅದು ಬರ್ನ್ ಆಗದಿರೋ ಫ್ಯೂಯಲ್ ಕೂಡ ಉಳ್ಕೊಳ್ಳುತ್ತೆ. ಸೊ ಅದನ್ನು ಆಲ್ಟರ್ನೇಟಾಗಿ ಇನ್ನೊಂದು ಸ್ಪಾರ್ಕ್ ಪ್ಲಗ್ ಮುಖಾಂತರ ಸ್ಪಾರ್ಕ್ ಕೊಟ್ಟು ಇಗ್ನೇಟ್ ಮಾಡ್ತಾರೆ. ಸೊ ಇದನ್ನೇ ನಾವು DTSI ಅಂತ ಕರಿತೀವಿ. ಸೊ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದೆಯಲ್ಲ 2 ಪೈಪು. ಸೊ ಇದು ಆಯಿಲ್ ಕೂಲ್ಡ್ ರೇಡಿಯೇಟರ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಇದು ಇಲ್ಲಿ ಇಂಜಿನ್ ಆಯಿಲ್ ಕೂಡ ಫ್ಲೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ಹೋಗಿ ರೇಡಿಯೇಟರು ಕೂಲಾಗಿ ಮತ್ತೆ ವಾಪಸ್ ಒಳಗಡೆ ಬರುತ್ತೆ. ಸೊ ಆಯಿಲ್ ಕೂಲ್ಡ್ ಟೆಕ್ನಾಲಜಿಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಇಂಜಿನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ, ಆಯಿಲ್ ಕೂಲ್ಡ್ ಅಂತ ಮೆನ್ಷನ್ ಆಗಿದೆ. 2 ಕಡೆಯೂ ಈ ಥರ ಇದೆ. ಸೊ 2 ಕಡೆಯೂ ಇಲ್ಲೊಂದು ಪೈಪ್ ಹೋಗಿರುತ್ತೆ, ಇಲ್ಲೊಂದು ಪೈಪ್ ಹೋಗಿರುತ್ತೆ. ದಿ ಬೆಸ್ಟ್ ಇಂಜಿನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ನೀವು ಸೈಲೆನ್ಸರ್ ವಿಷಯಕ್ಕೆ ಬರೋದಾದರೆ, ಸೊ ಈ ಸೈಲೆನ್ಸರ್ ಪೈಪ್ ಏನಿದೆ, ಮೊದಲು ಕ್ರೋಮ್ ಎಕ್ಸಾಸ್ಟ್ ಬರ್ತಾಯಿತ್ತು, ಈಗ ಪೌಡ್ರ್ ಕೋಟೆಡ್ ಎಕ್ಸಾಸ್ಟ್ ಇದೆ. ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜು ಒಟ್ಟಿನಲ್ಲಿ. ಸೊ ಇದೊಂದೇ ನನಗೆ ಬೇಜಾರಾಗಿದ್ದು. ಸೊ ಮೊದಲು ಅಷ್ಟೊಂದೇನು ಇದಿರ್ತಿರಲಿಲ್ಲ, ಇವಾಗ ಒಂಚೂರು ಹಿಂಗೆ ಸ್ಕ್ರ್ಯಾಚ್ ಆದರೂ ಎದ್ದು ಕಾಣುತ್ತೆ ಇದು. ಸೊ ಅದಕ್ಕೊಂದು ಡಿಸ್ಅಡ್ವಾಂಟೇಜು. ಸೊ
ನೆಕ್ಸ್ಟ್ ನಾವು ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ 15 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ. ಒಂದು ಆವ್ರೇಜ್ ನನ್ನ ಪ್ರಕಾರ ನನ್ನ ಬೈಕು 33 ಕೊಡ್ತಾ ಇದೆ. ಸೊ ಒಂದು 35 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಫುಲ್ ಟ್ಯಾಂಕಲ್ಲಿ ಒಂದು 530 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೈಲೇಜ್ಗೆ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ 35 ಬರುತ್ತೆ ಅಂದರೆ ಮಾತಾಡೋಂಗೆ ಇಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು RPM ಅನಲಾಗ್ ಮೀಟ್ರ್ ಕೊಟ್ಟಿದ್ದಾರೆ, ಸ್ಪೀಡ್ನ ಡಿಜಿಟಲ್ ಮೀಟ್ರಲ್ಲಿ ತೋರಿಸುತ್ತೆ. ಸೊ ಈಗ ಆನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಯಾವ ಥರ ಇದೆ ಅಂದರೆ, ಸೊ ಇಲ್ಲಿ ಸೈಡ್ ಸ್ಟ್ಯಾಂಡ್ ತೋರಿಸುತ್ತೆ, ಮತ್ತು ಇಲ್ಲಿ ಏನಾರು ಬ್ಯಾಟ್ರಿ ವೀಕ್ ಆಗಿದ್ರೆ ತೋರಿಸುತ್ತೆ. ನೆಕ್ಸ್ಟು ಇಲ್ಲಿ ಏನಾದರೂ ಅಕಸ್ಮಾತ್ ಏನಾದ್ರು ಗಾಡೀಲಿ ಏನಾರು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಒಂದು ನಮ್ಮ ಸ್ಪ್ಯಾನರ್ ಬರುತ್ತಲ್ಲ ನೋಡಿ, ನಾವು ನಟ್ನೆಲ್ಲ ಟೈಟ್ ಮಾಡ್ತೀವಲ್ಲ, ಸೊ ಆ ಥರ ಒಂದು ಸ್ಪ್ಯಾನರ್ದು ಸಿಂಬಲ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಎಷ್ಟು 1 ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಡ್ತಾಯಿದೆ ಅಂತ ತೋರಿಸುತ್ತೆ. ಮತ್ತು ಇದು ನಾನು ಟ್ರಿಪ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು. ಮತ್ತು ಇಲ್ಲಿ ಆ್ಯಕ್ಚುಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ನ್ಯೂಟ್ಲು, ಮತ್ತು ಇದು ಇಂಡಿಕೇಟರ್ ಲೈಟು, ಐ ಬೀಮ್ದು, ಮತ್ತು ABS. ಸೊ ಈ ಒಂದು ಬೈಕಲ್ಲಿ ABS ಯಾವ ಥರ ತೋರಿಸುತ್ತೆ ಅಂದರಲ್ಲಿ, ಸೊ ಅಲ್ಲೊಂದು ABS ಲೈಟ್ ಇದೆ. ಸೊ ಬೈಕು 3 ಕಿಲೋಮೀಟರ್ ಸ್ಪೀಡು ಅದರಲ್ಲಿ ಮೂವ್ ಆದಾಗ ABS ಲೈಟು ಆಫ್ ಆಗಬೇಕು. ಅಕಸ್ಮಾತ್ ಆಫ್ ಆಗಲಿಲ್ಲ ಅಂದರೆ ABSಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಆವಾಗ ನಾವು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗಿ ಸೊ ಅದನ್ನು ನಾವು ರಿಪೇರಿ ಮಾಡಿಸ್ಬೇಕು. ಸೊ ಇನ್ನು ಹಾರನ್ ವಿಷಯಕ್ಕೆ ಬಂದರೆ ಡ್ಯೂಯಲ್ ಹಾರನ್ ಬರುತ್ತೆ, ಡಬಲ್ ಹಾರನ್ನು. ಸೌಂಡ್ ಮಾತ್ರ ಕ್ರೇಜಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಹಾರನ್ ಇನ್ನೂ ಚೇಂಜ್ ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ನಂದು ಆ್ಯಕ್ಟಿವಾದಲ್ಲಿ ನಾನು ಹಾರನ್ ಚೇಂಜ್ ಮಾಡಿಸಿದೆ, ಬಟ್ ಈ ಗಾಡಿಲಂತ ಹಾರನ್ ಅಂತ ಯಾವತ್ತೂ ಚೇಂಜ್ ಮಾಡಿಸಲ್ಲ, ಯಾಕಂದರೆ ಹಾರನ್ ಅಷ್ಟು ಲೌಡಾಗಿದೆ. ಸೊ ನೆಕ್ಸ್ಟು ಸೊ ನನಗಿಷ್ಟ ಆಗಿದೆ ಏನಪ್ಪ ಅಂತಂದರೆ, ಈ ಮಡ್ಗಾಡ್ ಮೇಲೆ ನೀವು ನೋಡಿರ್ತೀರ ಎಲ್ಲ ಬೈಕಲ್ಲೂ. ಸೊ ಮೊದಲು ಈ ಥರ ಅಪ್ಡೇಟ್ ಇರಲಿಲ್ಲ. ಮಡ್ಗಾಡಲ್ಲಿ ಕಾರ್ಬನ್ ಟೈಪ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಅದು ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಈ ಕಡೆ ಇಲ್ಲೂ ಕೊಟ್ಟಿದ್ದಾರೆ, ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೊಟ್ಟಿರ್ತಾರೆ, ಮತ್ತು ಆ ಕಡೆ ಸೈಡ್ ಕೂಡ ಇದೆ. ಸೊ ಇದನ್ನು ತುಂಬ ಜನ ನಾನು ಕೇಳಿದ್ರು, ಗಾಡಿಗೆ ಯಾಕೆ ಈಗಲೇ ಸ್ಟಿಕ್ಕರಿಂಗ್ ಮಾಡಿಸಿದ್ಯಾ ಅಂತ. ನಾನೇ ಸ್ಟಿಕ್ಕರಿಂಗ್ ಮಾಡಿಸಿಲ್ಲ. ಸೊ ಆ್ಯಕ್ಚುಲಿ ಶೋರೂಮ್ ಕಡೆಯಿಂದನೇ ಈ ಥರನೇ ಬರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ. ಸೊ ನೆಕ್ಸ್ಟು ಮಿರರ್ ವಿಷಯಕ್ಕೆ ಬರೋದಾದರೆ, ತುಂಬ ಜನ ಗಾಡಿ ತೊಗೊಂಡ್ರೆ ಈಗ NS ಆಗಿರ್ಬೋದು, ಬೇರೆ ಬೈಕ್ ಆಗಿರ್ಬೋದು, ನಾನು ಮಿರರ್ ಬಿಚ್ಚಿಸ್ತಿದೆ. ಈ ಗಾಡೀಲಿ ಬಿಚ್ಚಿಸಿಲ್ಲ, ಯಾಕಂದರೆ ಇದು ಅಡ್ಜಸ್ಟಬಲ್ ಮಿರರ್ಸು, ಫೋಲ್ಡ್ ಮಾಡ್ಕೋಬೋದು, ಮತ್ತು ಬೇಕು ಅಂದಾಗ ಇದು ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇದು ಇಷ್ಟ ಆಯಿತು ನನಗೆ. ಇದೇ ನಾನು ಮೆಜಾರಿಟಿ ನನ್ನ ಬೈಕ್ ತೊಗೊಳಕ್ಕೆ ಇದೇ ಇಷ್ಟ. ಒಂಥರ ಕ್ರೇಜಿಯಾಗಿ ಕಾಣುತ್ತೆ ಇದು ಮಾತ್ರ. ಸೊ ಇದು ಇಷ್ಟು ಈ ಒಂದು ಬೈಕ್ನ ಒಂದು ರಿವ್ಯೂ. ಸೊ ನನಗೆ ಯಾವತ್ತೂ ಇದು 1 ಇಯರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಸೊ ನನ್ನ ಪ್ರಕಾರ ಮುಂದೆ ಬರದೇ ಇದ್ದರೂ ಸಾಕು. ನಾನು ಯೂಟ್ಯೂಬಲ್ಲಿ ಬೇರೆ ಬೈಕ್ದು ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ ಬೈಕ್ನ, ಬೇರೆ ಬೈಕ್ ಒಟ್ಟಿನಲ್ಲಿ ಬಜಾಜ್ನ ಬಿಟ್ಟೆ ಹೇಳ್ತಾ ಇರೋದು. ಸೊ ಬೇರೆ ಬೈಕ್ದು ತುಂಬ ಪ್ರಾಬ್ಲಮ್ ಬರುತ್ತೆ. ಬಜಾಜಲ್ಲಿ ಜಾಸ್ತಿ ನಾನು ನೋಡಿಲ್ಲ, ಬೇರೆ ಬ್ರ್ಯಾಂಡಲ್ಲಿ ನಾನು ನೋಡಿದ್ದೀನಿ. ತುಂಬ ಮೆಜಾರಿಟಿ ಪ್ರಾಬ್ಲಮ್ ಬರುತ್ತೆ ಬೈಕಲ್ಲಿ, ಬಟ್ ಈ ಒಂದು ಬೈಕಲ್ಲಿ ಅದು ಯಾವ ರೀತಿ ಪ್ರಾಬ್ಲಮ್ ಬಂದಿಲ್ಲ ನನಗೆ ಇದುವರೆಗೂ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್ ಲೈಟು ಬ್ಲೂ ಚೇಂಜ್ ಮಾಡಿಸೋದ ಅಂದ್ಕೊಂಡೆ, ಬಟ್ ಶೋರೂಮಲ್ಲಿ ಚೇಂಜ್ ಮಾಡಿಸೋದು ಅಂದ್ಬಿಟ್ಟು ತೊಗೊಂಡೋದೆ. ಬಟ್ ಶೋರೂಮ್ ಅವರು ಇಲ್ಲ ಸರ್ ಆಗಲ್ಲ, ಅಕಸ್ಮಾತ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಆದರೆ ಲೈಟ್ ಹಾಕ್ಸಿ ನಾವು ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿಕೊಡಲ್ಲ ಅಂದರು. ಸೊ ಯಾಕೆ ಬೇಕು ಸುಮ್ಮನೆ, ಏನಾದ್ರು ಪ್ರಾಬ್ಲಮ್ ಬಂದರೆ ಅದು ಬೇರೆ, ಕಿಕ್ಕರ್ ಬೇರೆ ಇಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಮೊದಲಿಂದನೂ ಸ್ಟಾರ್ಟಿಂಗ್ ಹಂಗೆ ಇದು. ಸೊ ಕಿಕ್ಕರ್ ಬರೋಲ್ಲ, ಅದರಿಂದ ನಾನು ಯಾವುದೇ ರೀತಿ ಚೇಂಜ್ ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ಇದಕ್ಕೆ ಈ ಬೈಕ್ಗೆ ಮಾಡಿಫೈ ಮಾಡಿಸ್ತೀನಿ ಅಂತ ನಿಂತ್ಕೊಂಡ್ರೆ ಆಗಲ್ಲ. ಅದು ಏನಾರು ಅಕಸ್ಮಾತ್ ಮಾಡಿಫೈ ಮಾಡಿಸಿದ್ರೆ ಇನ್ನು ಅದೇ ತಲೆಯಲ್ಲಿ ಉಳ್ಕೊಬಿಡುತ್ತೆ, ಇನ್ನೂ ಬೇರೆ ಮಾಡಿಸ್ಬೇಕು ಅಂತ. ಸೊ ಅದರಿಂದ ನಾನು ಯಾವುದೇ ರೀತಿ ಮಾಡಿಫೈ ಮಾಡ್ಸೋಕ್ಕೆ ಹೋಗಿಲ್ಲ. ಬೈಕ್ ಹೇಗಿದೆ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅದೇ ಒಂದು ರೇಡಿಯಮ್ ಹಾಕ್ಸಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇದೊಂದು ಮೊಬೈಲ್ ಮೌಂಟು, ಈ ಸ್ಟಾರ್ಟಿಂಗ್ ನಾನು ತಗೊಂಡಾಗಲೇ ಹಾಕ್ಸ್ಬಿಟ್ಟೆ. ಸೊ ಇದೊಂದು ಹಾಕ್ಸಿದ್ದೀನಿ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನು ಹಾಕ್ಸಿಲ್ಲ. ಸೊ ಬೈಕ್ ವಾಶ್ ಮಾಡಿಲ್ಲ, ಹೆಂಗೆ ಕಾಣ್ತಾಯಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಬೈಕು ವಾಶ್ ಮಾಡಿಲ್ಲ, ಅದಕ್ಕೆ ಟೈರೆಲ್ಲ ಸ್ವಲ್ಪ ಗಲೀಜಾಗಿದೆ. ಅದನ್ನು ಬಿಟ್ಟರೆ ಎಲ್ಲ ಹೇಳಿದ್ದೀನಿ. ಬಟ್ ಈ ಒಂದು ಬೈಕು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಣ್ಣು ಮುಚ್ಕೊಂಡು ತೊಗೋಬೋದು, ಅದೇ ರೀತಿ ಸ್ಪೀಡ್ ಹೋಗುತ್ತೆ. ಸೊ ಓಡಿಸುವಾಗ ಫೀಲ್ ಇದೆಯಲ್ಲ, ಅದು ಬೆಂಕಿ ಅಂದ್ಕೊಳ್ಳಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ಬೈಕ್ನ ರಿವ್ಯೂ. ಸೊ ಈ ಒಂದು ಬೈಕ್ನ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬೋದು ಗುರು, ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ನನಗೆ ಇದುವರೆಗೂ. ಸೊ ಯಾರಿಗೂ ಕೊಟ್ಟಿಲ್ಲ ಅನ್ಕೋತೀನಿ, ಯಾರೇ 220 ತೊಗೊಂಡಿದ್ದೀರಾ, 2023 ಆಗಿರ್ಬೋದು, ಇವಾಗ ಆಗಿರ್ಬೋದು. ಸೊ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ತೊಗೋಬೋದು, ಆರಾಮಾಗಿ ತೊಗೋಬೋದು. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ತೊಗೋತಾರೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಸೊ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ BS6ಅಲ್ಲಿ. ಸೊ ಆ್ಯಕ್ಚುಲಿ ಅದೊಂದು ಗ್ರಾಫಿಕ್ಸ್ ಚೇಂಜ್ ಮಾಡಿದ್ದಾರೆ, ಮತ್ತು ABS ಕೊಟ್ಟಿದ್ದಾರೆ. ಸೊ ಇನ್ನು ಯಾವುದೇ ರೀತಿ ಅಷ್ಟು ಚೇಂಜಸ್ ಇಲ್ಲ, ಮೆಜಾರಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಲುಕ್ನ. ಗ್ರಾಫಿಕ್ಸು ನನಗೆ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ನನ್ನ ಒಪಿನಿಯನ್ ಪ್ರಕಾರ ಬ್ಲೂ ತೊಗೊಳ್ಳಿ, ಬ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಜನ ಬ್ಲೂನೇ ತೊಗೊಳ್ಳೋದು. ಸೊ ಬ್ಲೂ ತೊಗೊಳ್ಳಿ. ನೆಕ್ಸ್ಟು ಈ ಒಂದು ಬೈಕು ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಆಗೋಗಿತ್ತು, ಯಾಕಂದರೆ 250 ಬಿಟ್ಟಿದ್ರು ಇದ್ರ ಬದಲು.
ಸೊ ಆ ಮೆಜಾರಿಟಿಯ ಗಾಡಿ ಸೇಲ್ ಆಗಲಿಲ್ಲ, ಯಾಕಂದರೆ 220 ಕ್ರೇಜು ಯಾವ ಗಾಡಿಗಿಲ್ಲ. ಆ 250 ಬರಲಿ ಯಾವುದೇ ಬರಲಿ 220 ಕ್ರೇಜು ಮೊದಲಿಂದ ಹೆಂಗಿತ್ತು, ಸೊ ಈಗಲೂ ಕೂಡ ಅದೇ ಕ್ರೇಜ್ ಮೇಂಟೈನ್ ಮಾಡ್ತಾಯಿದ್ದೆ ಈಗ ಬೈಕು. ಸೊ ಮೆಜಾರಿಟಿ ನನ್ನ ಮನೇಲಿ ತುಂಬ ಜನ ಹೇಳ್ಬಿಟ್ಟಿದ್ರು ಆ ಬೈಕು ತುಂಬ ಸ್ಪೀಡಾಗಿ ಹೋಗುತ್ತೆ, ಇವನು ಮೊದಲೇ ಸ್ಪೀಡಾಗಿ ಓಡಿಸ್ತಾನೆ ಬೈಕ್ನ, ಸೊ ಆ ಬೈಕ್ನ ಕೊಡಿಸ್ಬೇಡಿ ಇವನಿಗೆ, ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೋತಾನೆ ಅಂತ. ಸೊ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದೆಲ್ಲ ನಮಗೆ ಬಿಟ್ಟಿದ್ದು, ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ, ನಾವು ಯಾವ ಥರ ಗಾಡಿ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡು. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಎಲ್ಲರೂ ಬೈಕ್ನ ಯಾವುದೇ ಆಗಲಿ 200 cc ಆಗಿರ್ಬೋದು, 100 cc ಆಗಿರ್ಬೋದು, ಯಾವುದೇ ಬೈಕ್ ಆಗಲಿ ನಿಧಾನಕ್ಕೆ ಓಡಿಸಿ. ಸೊ ಓಡಿಸೋದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಯಾವುದೇ ರೀತಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೈಕ್ಗಳಲ್ಲಿ, ಯಾಕಂದರೆ ಲೈಫ್ ಒಂದೇ ಸಲ ಬರೋದು, ಅದಕ್ಕೋಸ್ಕರ. ಸೊ ಅದರಿಂದ ಯಾರೂ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾನು ಈ ಬೈಕ್ ಇಲ್ಲದೆ ಇರೋದಕ್ಕೆ ನಾನು ಲಿಟ್ರಲಿ ಹೇಳಬೇಕು ಅಂತಂದರೆ RS 200ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದೆ ನಾನು. ಸೊ ಬೇಡ, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ನಾನು ತಗೊಂಡ್ರೆ 220ನ ತೊಗೋಬೇಕು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ. ಆಮೇಲೆ ಸದ್ಯ ಫೆಬ್ರವರಿ 28 ಪುನಃ ರೀಲಾಂಚ್ ಮಾಡಿದ್ರು. ಸೊ ಅದು ಬಿಟ್ಟು 2 ದಿನಕ್ಕೆ ಮಾರ್ಚ್ 1 ನಾನು ಬೈಕ್ ತೊಗೊಂಡಿದ್ದು, ಮಾರ್ಚ್ 1. ಸೊ ಮಾರ್ಚ್ 1 2 ದಿನ ಗ್ಯಾಪ್ ಆಗಿ 2 ದಿನಕ್ಕೆ ಬುಕ್ ಮಾಡಿ ಅವತ್ತೇ ನಾನು ಡೆಲಿವರಿ ಮಾಡಿಸ್ಕೊಂಡೆ ಬೈಕ್ನ. ಸೊ ತುಂಬ ಖುಷಿ ಆಯಿತು ಒಟ್ಟಿನಲ್ಲಿ. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಯಾವ್ದಾರ ಒಂದು ಲಾಂಗ್ ಡ್ರೈವ್ಗೆ ಹೋಗಿ ಒಂದು ಮೋಟೋ ವ್ಲಾಗ್ ರೀತಿ ಸೆಟಪ್ ಮಾಡ್ಕೊಂಡು ನಾನು ಮಾಡ್ತೀನಿ ಇನ್ಮೇಲೆ, ಯಾಕಂದರೆ ಇನ್ಮೇಲೆ ಫ್ರೀಯಾಗೇ ಇರ್ತೀನಿ ಒಟ್ಟಿನಲ್ಲಿ, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೆಕೆಂಡ್ PUC ಮುಗೀತು, ಆರಾಮಾಗಿ ರಿಸಲ್ಟ್ ಕೂಡ ಬಂತು. ಸೊ ಇನ್ನು ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ನೆಕ್ಸ್ಟು ಡಿಗ್ರಿಗೆ ಜಾಯ್ನ್ ಆದಮೇಲೆ ನೋಡ್ಕೊಳ್ಳೋ, ಡಿಗ್ರಿಲಿ ಟೈಮ್ ಚೆನ್ನಾಗೇ ಸಿಕ್ಕುತ್ತೆ. ಇನ್ನು ಆರಾಮಾಗಿ ವೀಡಿಯೋಸ್ ಮಾಡಿಕೊಂಡು ಆರಾಮಾಗಿ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಲ್ರಿಗೂ ಬಾಯ್.